ನೋಡ್ಕೊಂಬನ್ನಿ ಬ್ರೋ, ತಾತ ಬಿದ್ಬಿಟ್ಟಿರೋರಲ್ಲ. ಯಾವನಯ್ಯ ನೀನು? ಅಲ್ಲ ಪಾಪ ನಮ್ ತಾತ ವಯಸ್ಸಾದವ್ರು ನಡ್ಕೊಂಡ್ ಬರ್ತಾ ಇದ್ರೆ ಫೋನ್ ನೋಡ್ಕೊಂಡು ಹಾಗೆ ಬರ್ತಾ ಇದೆಯಲ್ಲ. ಧೀರಜ್, ಅಪ್ಪರ ಕ್ಷಮಿಸ್ಬಿಡ್ರಿ, ಇವಾಗ ಮಾತು ಬರಾಗಿಲ್ರಿ. ಹೂವಿನ ಡೆಕೋರೇಷನ್ ಮಾಡ್ಸಕ್ ಕರ್ಸೀವ್ರಿ. ಮಾತು ಬರಲ್ಲ, ಮತ್ತೆ ಈ ಕೆಲಸ ಎಲ್ಲ ಶಬಾಸ್. ಛಲ ಅಂದ್ರೆ ಇದು. ನಮ್ಮಲ್ಲಿ ಇಲ್ಲದೇ ಇರೋ ಒಂದು ಕೊರತೆನ ಹೇಳ್ಕೊತಾ ಇರೋ 100 ಬಲನ ಮರೆಯೋರೇ ಹೆಚ್ಚು. ನನಗೆ ನಿನ್ನ ಛಲ ಇಷ್ಟ ಆಯ್ತು. ಏನ್ ನಿನ್ನ ಹೆಸರು? ವೆಂಕಿ. ನೀನು ಬೆಂಕಿ ಅಲ್ಲಪ್ಪ, ಬೆಂಕಿ ಬೆಂಕಿ ನೀನು. ಇರ್ಲಿ ಬಿಡು, ನೀ ಹೊರಡು. ಯಾರಾದ್ರೂ ಮಾತಾಡ್ತಾ ಇದ್ದೆ ಅನ್ಸುತ್ತೆ. ತಗೋ ನಿನ್ ಫೋನ್. ವೆಂಕಿ, ಚೆಲ್ವಿ, ಏನಾಯ್ತಪ್ಪ? ಏನಾಗ್ತಿದೆ ಅಲ್ಲಿ? ಏ ತರ್ಲೆ ಸುಬ್ಬಿ, ಏ ತರ್ಲೆ ಸುಬ್ಬಿ, ಹೇಗಿದ್ದೀಯಾ? ಏ ತರ್ಲೆ ಸುಬ್ಬಿ, ಮರ್ತೋಯ್ತೇನೆ, ಗುರ್ತು ಸಿಗ್ಲಿಲ್ಲ ನಾನು ಯಾರು ಅಂತ. ಧರ್ಮಣ್ಣ, ಧರ್ಮಣ್ಣ ನೀನಾ? ಎಷ್ಟು ವರ್ಷ ಆಗಿತ್ತಮ್ಮ ನಿನ್ನ ನೋಡಿ. ಹೌದಣ್ಣ, ಹೇಗಿದ್ಯಣ್ಣ? ಅದಕ್ಕೆ ಹೇಗಿದ್ದಾರೆ? ಚೆನ್ನಾಗಿದ್ದೀನಮ್ಮ. ನೀನು ನೋಡು, ಹಾಗೆಲ್ಲ ಲಂಗ ಹಾಕೊಂಡು ಕಲ್ಲೆತ್ಕೊಂಡು ಮಾವಿನಕಾಯಿ ಬಿಡ್ಸೋಕೆ ಹೋಗ್ತಾ ಇದ್ದೆ. ಈಗ ನೋಡು, ಗುರ್ತೇ ಸಿಗದಷ್ಟು ಬದಲಾಗ್ಬಿಟ್ಟಿದ್ಯಾ. ಆದ್ರೂ ಇಷ್ಟು ವರ್ಷ ಆದ್ಮೇಲೂ ನಿನ್ ತಂಗಿ ನಾ ಹೇಗ್ ಗುರ್ತಿಡ್ಬಿಟ್ಟೆ ನೋಡು. ನೀನ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಅಂದಾಗೆ ವೆಂಕಿ ನಿಮ್ಮನೇಲಿ? ಇವತ್ತು ನಮ್ಮ ಮನೆ ಸತ್ಯನಾರಾಯಣ ಪೂಜೆ ಇಟ್ಕೊಂಡಿದ್ದೀನಮ್ಮ. ಅವನು ಇಲ್ಲಿಗೆ ಬಂದಿದ್ದಾನೆ. ಅಲ್ಲ, ಇವನ್ ನಿನಗೆ? ವೆಂಕಿ ನನ್ ಮಗನಣ್ಣ.